ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್. ನಾನು ಇವತ್ತು ಸಖತ್ ಟೇಸ್ಟಿಯಾಗಿ ಪುಡಿ ರವೆ ಇಡ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಪುಡಿ ರವೆ ಇಡ್ಲಿ. ಹಾಗಿದ್ರೆ ಬನ್ನಿ, ತಡ ಮಾಡ್ದೇ ಈ ರೆಸಿಪಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ ಇಡ್ಲಿ ಮಾಡೋದಕ್ಕೆ ಇಡ್ಲಿ ರವೆನ ತೊಗೊಂಡಿದ್ದೀನಿ. ಇದನ್ನ ಇವಾಗ 1 ಸರಿಯಿಂದ 2 ಸರಿ ನೀರು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಮೇಲುಗಡೆ ಧೂಳೆಲ್ಲ ಇರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ. 1 ಸರಿ ವಾಶ್ ಮಾಡಿಕೊಂಡು ನೀರನ್ನ ಶೋಧಿಸ್ಕೊಂಡು ಇನ್ನೊಂದು ಸರಿ ವಾಶ್ ಮಾಡ್ಕೊತೀವಲ್ಲ, ಅದನ್ನ ನೀರನ್ನ ಹಾಗೆ ಇಟ್ಕೊತೀನಿ. ಒಂದು 5ರಿಂದ 10 ನಿಮಿಷ ನೆನಿಬೇಕಾಗುತ್ತೆ ರವೆ. ಅದಕ್ಕೋಸ್ಕರ ಇದನ್ನ ಹಾಗೆ ಇಟ್ಕೊಂಡು ಇವಾಗ ಇಲ್ಲಿ ನಾನು ಮೊದಲೇಗೇನೆ ಉದ್ದಿನಬೇಳೆನ ನೆನೆಸಿಟ್ಕೊಂಡ್ಬಿಟ್ಟಿದ್ದೆ 8 ಅವರು. ನೀವು ನಾರ್ಮಲಾಗಿ ಇಡ್ಲಿ ದೋಸೆಗೆ ಯಾವ ಥರ ನೆನೆಸ್ತೀರೋ ಅದೇ ಥರನೇ ಇಲ್ಲಿ ಉದ್ದಿನಬೇಳೆನೂ ಸಹ 8 ಅವರು ನೆನೆಸ್ಕೋಬೇಕಾಗುತ್ತೆ. ನಾನು 8 ಅವರು ನೆನೆಸ್ಕೊಂಡಿದ್ದೀನಿ. ಇದನ್ನು ಇವಾಗ ನೀರು ಶೋಧಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಪೂರ್ತಿ ನುಣ್ಣಗಾಗಿರಬೇಕು, ಒಂಚೂರು ತರಿಯಾಗಿರಬಾರ್ದು ಈ ಉದ್ದಿನಬೇಳೆ ಬ್ಯಾಟರು. ಅದನ್ನು ಈ ಥರ ರುಬ್ಕೊಂಡು ತೊಗೊಂಬಂದಿದ್ದೀನಿ. ನೋಡಿ, ಇಲ್ಲ ಅಂತ ತೋರಿಸ್ತಾ ಇದ್ದೀನಲ್ಲ, ಈ ಥರ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇದನ್ನು ಇವಾಗ ನಾವೇನು ಇಡ್ಲಿ ನೆನೆಸಿಟ್ಕೊಂಡಿದ್ವಲ್ಲ ರವೆನ, ಅದನ್ನು ನೀರನ್ನ ಶೋಧಿಸ್ಕೊಂಡು ಸಹ ನಾನು ತೊಗೊಂಬಂದಿದ್ದೀನಿ. ಅದಕ್ಕೆ ಸೇರಿಸ್ಕೊಂಬಿಡೋಣ. ಒಂಚೂರು ನೀರು ಇರಬಾರ್ದು ಈ ಇಡ್ಲಿ ರವೆದಲ್ಲಿ. ಹಾಗೆ ಉದ್ದಿನಬೇಳೆ ರುಬ್ಬುವಾಗಲೂ ಸಹ ಇಲ್ಲಿ ನಾನು ನೀರನ್ನ ಹಾಕ್ಕೊಂಡಿಲ್ಲ. ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನು ಉದ್ದಿನಬೇಳೆ ಹಾಗೆ ರವೆನ ಮಿಕ್ಸ್ ಮಾಡುವಾಗಲೂ ಸಹ ನೀರನ್ನ ಸೇರಿಸ್ಕೋಬಾರ್ದು. ಯಾಕೆಂದರೆ ನಮ್ಮ ಹಿಂದಿನ ದಿನ ಇಲ್ಲಿ ಮಾಡಿಟ್ಕೊಂಡಿರ್ತೀವಿ ಹಿಟ್ಟನ್ನ, ಮಾರನೇ ದಿನಕ್ಕೆ ಇನ್ನೊಂದು ಸ್ವಲ್ಪ ಬ್ಯಾಟರು ನೀರಾಗಿಬಿಡುತ್ತೆ. ಇವಾಗಲೇ ನಾವು ನೀರು ಸೇರಿಸ್ಕೊಂಡ್ಬಿಟ್ರೆ ತುಂಬಾ ನೀರಾಗಿ ಇಡ್ಲಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನೋಡಿ, ಈ ಹದಕ್ಕಿದ್ರೆ ಸಾಕಾಗುತ್ತೆ. ಮಾರನೇ ದಿನಕ್ಕೆ ಹಿಟ್ಟು ನೆನೆದ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ತೆಳುವಾಗಿಬಿಡುತ್ತೆ ಹಿಟ್ಟು. ಇದನ್ನ ಇವಾಗ ಕ್ಲೋಸ್ ಮಾಡಿ 8 ಅವರ್ ಕಾಲ ಬಿಟ್ಬಿಡ್ಬೇಕಾಗತ್ತೆ. ಹಾಗೆ ಇಲ್ಲಿ ಇವಾಗ ಪುಡಿ ಚಟ್ನಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಡ್ರೈ ರೋಸ್ಟ್ನ ಮಾಡ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ಚಟಪಟ ಅನ್ನೋವರೆಗೂ ಡ್ರೈ ರೋಸ್ಟ್ ಮಾಡಿಕೊಂಡು ತೆಗೆದುಬಿಡ್ಬೇಕಾಗತ್ತೆ. ಅದಾದ ನಂತರ ಇಲ್ಲಿ 2 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. 2 ಸ್ಪೂನ್ ಉದ್ದಿನಬೇಳೆ ಹಾಗೆ 1 ಸ್ಪೂನು ಕಡಲೆಬೇಳೆ ಹಾಕೋಬೇಕಾಗತ್ತೆ. ಈ ಪುಡಿ ಚಟ್ನಿಗೆ ತುಂಬಾ ಚೆನ್ನಾಗಿರುತ್ತೆ. ಈ ಪುಡಿ ಚಟ್ನಿ ಮಾತ್ರ ಒಂಚೂರು 1 ಡ್ರಾಪ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಎಣ್ಣೆನ ಅವಶ್ಯಕತೆ ಇರಲ್ಲ ಇಲ್ಲಿ. ಇದನ್ನು ಸಹ ನೀಟಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಸಹ ಎತ್ತಿಕ್ಕೊತಾ ಇದ್ದೀನಿ. ಹಾಕಿರುವಂತಹ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಅದ್ರ ಫ್ಲೇವರ್ ಬರ್ತಾ ಇರುತ್ತೆ. ಹಾಗೆ ಅದ್ರ ಮೇಲ್ಗಡೆ ಕಲರು ಸಹ ಚೇಂಜ್ ಆಗುತ್ತಲ್ಲ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆ ಇದು ಸಹ ಕಂದು ಬಣ್ಣ ಬಂದಮೇಲೆ ಅದೇ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮತ್ತು ಪ್ಯಾನ್ಗೆ ಒಂದು ಸ್ವಲ್ಪ ಕರಿಬೇವು ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ಕಲರಿಗೋಸ್ಕರ. ಹಾಗೆ ಖಾರಕ್ಕೂ ಸಹ ನಿಮಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಬೇಕು ಅಂದರೆ ನೀವು ಎರಡು ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೋಬಹುದು. ಹಾಗೆ ಮೆಣಸಿನ್ಕಾಯಿ ಪಟ್ ಅಂತ ಮುರಿಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದಾದ ನಂತರ ಇದೇ ಪ್ಯಾನಿಗೆ ನಾನಿಲ್ಲಿ ಒಣ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ. ಸ್ಟವ್ ಆಫ್ ಮಾಡಿ ಒಣ ಕೊಬ್ಬರಿನ ಹುರ್ಕೋಬೇಕಾಗತ್ತೆ. ಪ್ಯಾನ್ ಬಿಸಿ ಇರುತ್ತಲ್ಲ, ಅದೇ ಬಿಸಿನೇ ಸಾಕಾಗುತ್ತೆ ಈ ಒಣ ಕೊಬ್ಬರಿ ಹುರಿಯೋದಕ್ಕೆ. ಅದಾದ ನಂತರ ಅದನ್ನು ಸಹ ನಾನು ಅದೇ ತಟ್ಟೆಗೆ ಸೇರಿಸ್ಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ. ಇದು ತಣ್ಣಗಾದ್ಮೇಲೆ ಇದಕ್ಕೆ ಅರಿಶಿನ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಪೌಡರ್ ಮಾಡ್ಕೊಂಬಂದರೆ ಸಾಕಾಗುತ್ತೆ. ತರಿಯಾಗಿದ್ದರೆ ಸಾಕು, ತುಂಬ ಫೈನ್ ಪೌಡರೇನು ಅವಶ್ಯಕತೆ ಇಲ್ಲ ಇಲ್ಲಿ. ನನಗೆ ಆ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಎಡಿಟ್ ಮಾಡುವಾಗ ಆ ಕ್ಲಿಪ್ಪಿಂಗ್ನ ಸೇರಿಸೇ ಇಲ್ಲ ನಾನು, ಮಿಸ್ ಆಗಿಬಿಟ್ಟಿದೆ. ಅದಾದ ನಂತರ ಇದು ಮಾರನೇ ದಿನ ಬೆಳಗ್ಗೆ ಇಡ್ಲಿ ಹಿಟ್ಟು ನೋಡಿ ಯಾವ ಥರ ಬಂದಿದೆ ಅಂತ. ಸೂಪರಾಗಿ ಬಂದಿತ್ತು. ಹುಳಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಈ ಇಡ್ಲಿ ಹಿಟ್ಟು. ಈ ಥರ ಬಂದರೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿವತ್ತು ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ, ನಾರ್ಮಲ್ ಇಡ್ಲಿ ಮಾಡ್ತಾಯಿಲ್ಲ. ತಟ್ಟೆ ಇಡ್ಲಿ ಮಾಡಿದರೆ ಪಾತ್ರೆಗಳು ತೊಳೆಯೋಷ್ಟು ಜಾಸ್ತಿ ಇರೋಲ್ಲ, ಹಾಗೆ ಟೈಮು ಸಹ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ತಟ್ಟೆ ಇಡ್ಲಿನ ಮಾಡ್ಕೊತಾ ಇದ್ದೀನಿ. ಹಾಗೆ ಇವಾಗ ಹಿಟ್ಟನ್ನ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸೈಡ್ಗೆ ಇಟ್ಕೊತಾ ಇದ್ದೀನಿ. ತಟ್ಟೆ ಇಡ್ಲಿ ಸ್ಟ್ಯಾಂಡಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಏನು ಬೇಕೋ ಅದನ್ನು ಹಾಕ್ಕೊಂಡು ಗ್ರೀಸ್ ಮಾಡ್ಕೋಬೇಕಾಗತ್ತೆ. ಇದನ್ನ ಇವಾಗ ಗ್ರೀಸ್ ಮಾಡಿಕೊಂಡು ತಟ್ಟೆ ಇಡ್ಲಿ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನಾರ್ಮಲ್ ಇಡ್ಲಿ ನಾವು ಯಾವ ಥರ ಬೇಯಿಸ್ತೀವಿ ಅದೇ ಥರನೇ ಈ ತಟ್ಟೆ ಇಡ್ಲಿನೂ ಬೇಯಿಸ್ಕೋಬೇಕಾಗತ್ತೆ. ಒಂದು 10ರಿಂದ 15 ನಿಮಿಷ ಆದರೆ ಸಾಕಾಗುತ್ತೆ ಈ ಇಡ್ಲಿ ಬೇಯೋದಕ್ಕೆ. ಅದನ್ನು ಸಹ ಇವಾಗ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಸೂಪರ್ ಟೇಸ್ಟಿಯಾಗಿ ಬಂದಿತ್ತು ಈ ಪುಡಿ ತಟ್ಟೆ ಇಡ್ಲಿ ಮಾತ್ರ. ನಮ್ಮನೆಯಲ್ಲಿ ಒಬ್ಬೊಬ್ಬರು 2 ಅಥವಾ 2.5 ಇಡ್ಲಿನ ತಿಂದೋಗಿದ್ದಾರೆ, ಅಷ್ಟೊಂದು ಟೇಸ್ಟಿಯಾಗಿತ್ತು. ಮಾಡಿರೋಳು ನನಗೇ ಇರಲಿಲ್ಲ ಈ ತಟ್ಟೆ ಇಡ್ಲಿ. ಅಷ್ಟೊಂದು ರುಚಿಯಾಗಿರುವಂತಹ ತಟ್ಟೆ ಇಡ್ಲಿನ ನಾವೇ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು. ಅದರಲ್ಲಿ ಈ ಪುಡಿ ತಟ್ಟೆ ಇಡ್ಲಿ ಮಾತ್ರ ಸೂಪರ್ ಟೇಸ್ಟಿಯಾಗಿತ್ತು. ಹಾಗೆ ನಮ್ಮ ಮನೆಯಲ್ಲಿ ಅಕ್ಕಿ ರುಬ್ಬಿ ಮಾಡೋದಕ್ಕಿಂತ ಈ ಥರ ರವೆಯಿಂದನೇ ಇಡ್ಲಿ ಮಾಡಿದರೆ ತುಂಬ ಇಷ್ಟಪಡ್ತಾರೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಯಾವಾಗಲೂ ನಮ್ಮ ಮನೇಲಿ ರವೆ ಇಡ್ಲಿನೇ ಮಾಡೋದು. ನೋಡಿ, ಇವಾಗ ಇಡ್ಲಿನೂ ಸಹ ರೆಡಿಯಾಗಿದೆ. ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಸೂಪರ್ ಟೇಸ್ಟಿಯಾಗಿ ಇಡ್ಲಿ ರವೆ ಬಂದಿತ್ತು. ಒಂಚೂರು ಎಲ್ಲೂ ಸಹ ಅಂಟ್ಕೊಂಡಿರಲಿಲ್ಲ ತಟ್ಟೆಗೆ. ಹಾಗೆ ಸಾಫ್ಟಾಗಿ ಫ್ಲಫಿಯಾಗಿ ಈ ತಟ್ಟೆ ಇಡ್ಲಿ ಬಂದಿತ್ತು. ನಾವಿಲ್ಲಿ ಯಾವುದೇ ಸೋಡಾ ಪುಡಿ ಆಯಿತು ಏನೂ ಹಾಕಿಲ್ಲ ಇಡ್ಲಿಗೆ.
ಬರೀ ಉಪ್ಪು ಮಾತ್ರ ಹಾಕಿಬಿಟ್ಟು ಈ ತಟ್ಟೆ ಇಡ್ಲಿ ಮಾಡಿರೋದು ನೋಡಿ ಯಾವ ಥರ ಬಂದಿದೆ ಅಂತ. ಸೂಪರ್ ಟೇಸ್ಟಿಯಾಗಿ ಬಂದಿತ್ತು. ಇದನ್ನು ಇವಾಗ ಒಂದು ತಟ್ಟೆಗೆ ಹಾಕೊತಾ ಇದ್ದೀನಿ. ಇದಕ್ಕೆ ಇವಾಗ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ನಾವು ಮಾಡ್ಕೊಂಡಿರೋಂತಹ ಪುಡಿನ ಸ್ಪ್ರೆಡ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋಂತಹ ರವೆ ಪುಡಿ ಇಡ್ಲಿ ರೆಡಿ ಆಯಿತು. ಇದನ್ನು ಹೀಗೆ ತಿನ್ನೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಮನೆಯಲ್ಲಿ ಇವತ್ತು ಚಟ್ನಿ ಹಾಗೆ ಸಾಂಬಾರು ವಡೆನ ಮಾಡಿದ್ದೀನಿ. ಈ ಚಟ್ನಿ ಸಾಂಬಾರು ವಡೆ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಪುಡಿ ರವೆ ಇಡ್ಲಿಗೆ. ನೋಡಿದ್ರಲ್ವ ಈ ಪುಡಿ ರವೆ ಇಡ್ಲಿನ ಯಾವ ಥರ ಮಾಡೋದು ಅಂತ. ಸೂಪರ್ ಟೇಸ್ಟಿಯಾಗಿರುವಂತಹ ಪುಡಿ ರವೆ ಇಡ್ಲಿನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು. ಹಾಗೆ ನಾನು ಮಾಡಿರುವಂತಹ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.